ಫ್ರೆಂಡ್ಸ್ ನೋಡ್ಬೋದಾ, ನಾನು ಎಲ್ಲ ಬಾಂಡೆ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಇವತ್ತು ಇಡ್ಲಿ ಮತ್ತಂದ್ರೆ ಸಾರು ಮಾಡಿದ್ದೆ ಟಿಫಿನ್ಗೆ ಮತ್ತಂದ್ರೆ ಬ್ರೇಕ್ಫಾಸ್ಟ್ಗೆ. ನಂದು ಇವತ್ತು ಉಪವಾಸ ಅಂತೇಳಿ ನಾನು ಕೂಡ ಊಟ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ನಾನು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಲ್ಲ, ಇಲ್ಲಿದೆ ಫ್ರೆಂಡ್ಸ್. 1 ಸೆಕೆಂಡ್ಸ್. ಈ ಡಬ್ಬೆಗಳು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಒಂದ್ಸಲ ನಾನು ತೋರಿಸಿದ್ದೆ, ಪ್ಲಸ್ ಅದರಲ್ಲಿ ಏನ್ ಇಟ್ಟಿದ್ದೀನಿ ಅಂತ ತೋರಿಸಿಲ್ಲ. ಇಲ್ಲಿ ಬದಾಮ ಮತ್ತಂದ್ರೆ ಕಾಜು ಹಾಕಿದ್ದೀನಿ. ನಡುವಲ್ಲಿ ನಡ್ಸ್, ಇಲ್ಲಿ ಯುನಾಬಿಕ್ ಕುಕೀಸ್ ನಮ್ಮ ಆರ್ವಿಗೆ ತುಂಬಾ ಇಷ್ಟ. ಸೊ ಅದು ಯುನಾಬಿಕ್ ಕುಕೀಸ್ ಅಲ್ಲೇ ಹಾಕಿದ್ದೀನಿ. ಸೊ ಇನ್ನೊಂದು ತೋರಿಸ್ಬೇಕು ಫ್ರೆಂಡ್ಸ್, ನಾನು ತಗೊಂಡಿದ್ದೀನಿ, ಇನ್ನೂ ನೋಡಿ ಅಲ್ಲಿದ್ದಾವೆ. ಅದಕ್ಕೆ ಕೆಳಗಡೆ ತಗೊಂಡು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಈ ಬಾಕ್ಸ್ ಅಂದ್ರೆ ಈ ಡಬ್ಬಿ ನೋಡ್ಬೋದಾ, ಎಷ್ಟು ಬಿಗ್ಗಿದೆ ಫ್ರೆಂಡ್ಸ್. ನಾನು ಆನ್ಲೈನ್ ನೋಡಿದ್ದಿಲ್ಲ, ನನಗೆ ತುಂಬಾ ಸಾಣದ ಅನ್ಸಿತ್ತು. ನಾ ಏನು ಇದರಲ್ಲಿ ಜಾಸ್ತಿ ಏನು ಇಡ್ಸಲ್ಲ ಅನ್ಕೊಂಡಿದ್ದೆ. ಬಟ್ ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡೋಣ. ನನ್ನ ಬಳಿ ಅವು ಬಾಟಲ್ ಇದ್ವಲ್ಲ ಫ್ರೆಂಡ್ಸ್, ನೀವು ಕೂಡ ಫಸ್ಟಿನ ಲಾಗ್ ಅಲ್ಲಿ ನೋಡಿರ್ಬೇಕು. ನನ್ನ ಕಿಚನ್ ಕ್ಲೀನಿಂಗ್ ದಾಗ ಅವು ನಮ್ಮ ಮನೆಯಲ್ಲಿ ದುಕಾನ್ ಇದೆಯಲ್ಲ, ಅಂದ್ರೆ ಅಂಗಡಿ ಇದೆಯಲ್ಲ, ಆ ಅಂಗಡಿದಲ್ಲಿ ಖಾಲಿ ಆಗಿದ್ರೆ ನಾನು ತಗೊಂಡ್ ಬರ್ತಿದ್ದೆ. ಬಟ್ ಅದು ಬೇರೆ ಬೇರೆ ಆಗಿರೋದ್ರಿಂದ ನನ್ನ ಕಿಚನ್ ಅಷ್ಟೊಂದು ಲುಕ್ ಕೊಡಲಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಟ್ರೈ ಮಾಡಿದ್ರೆ ಅಂತ ಅವು ಮಾರ್ಟಲ್ಲಿ 3 ತಗೊಂಡಿದ್ದೆ. ಮತ್ತೆ ಇವು 2 ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬಂತು ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನ್ ಅಲ್ಲ ಫ್ರೆಂಡ್ಸ್, ಮಿಶೋದಾಗ ಮಾಡಿದೆ. ಸಾರಿ, ಮಿಶೋದಾಗ ಚೆನ್ನಾಗಿ ರಿವ್ಯೂಸ್ ಇದ್ದು. ಸೊ ನೋಡ್ರಾಯ್ತು ಹೆಂಗಿದೆ, ಚೆನ್ನಾಗಿ ಅನಿಸ್ಲಿ ಅಂದ್ರೆ ರಿಟರ್ನ್ ಮಾಡ್ರಾಯ್ತು. ಭಾಳ ಸಣ್ಣ ಇದ್ರೆ ನನಗೇನು ಅಷ್ಟು ಕಂಫರ್ಟ್ ಇರಲಿಲ್ಲ ಅಂದ್ರೆ. ಬಟ್ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ಫ್ರೆಂಡ್ಸ್. ನಾನು ಲಿಂಕ್ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ತಗೊಳ್ಳಿ. ಇದರಲ್ಲಿ ನೋಡಿ, ನಾನು ಹೆಸರು ಬಾಳಿ ಮತ್ತಂದ್ರೆ ಈ ಕಾಳು, ಈ ಕರೆಕಾಳು ಎಲ್ಲಷ್ಟು ಇಡಿಸಿದಾವೆ ಫ್ರೆಂಡ್ಸ್. ಒಂದರಲ್ಲಿ ನಾನು 4 ಬಾಟಲ್ ಇಟ್ಕೋತಿದ್ದೆ. ಬಟ್ ಇವಾಗ ಏನಾಗಿದೆ, ನಾನು 8 ಬಾಟಲ್ ಜಾಗದಲ್ಲಿ ನಾನು 2 ಬಾಟಲ್ ಇಟ್ಕೊಂಡಿದ್ದೀನಿ. ಅಂದ್ರೆ ತುಂಬಾ ಏನಂತಾರೆ, ಸ್ಪೇಸ್ ಸೇವಿಂಗ್ ಇದೆ. ಪ್ಲಸ್ ಈ ತರ ತುಂಬಾ ಗಟ್ಟಿನೇ ಇದೆ ಫ್ರೆಂಡ್ಸ್. ಈ ತರ ತುಂಬಾ ಅಂದ್ರೆ ತುಂಬಾ ಗಟ್ಟಿದೆ. ಒಂದು ಸ್ವಲ್ಪ ನೋಡ್ಬೋದಾ, ಇದರಲ್ಲಿ ನಾನು ಈ ಕಾಳು ಹಾಕೊಂಡಿದ್ದೀನಿ. ಈ ಡಬ್ಬಿ ನಾನು ಕಾಳು ಸಲಗೆ ಮಾಡಿದ್ದೀನಿ, ಯಾಕಂದ್ರೆ ಕಾಳು ಸಲಗೆ 4-5 ಡಬ್ಬಿ ಆಗಿದ್ದು. ಈ ಒಂದೇ ಡಬ್ಬಿಯಲ್ಲಿ ಎಲ್ಲ ಕುಂತಿದ್ದಾವೆ. ಸೆಕೆಂಡ್ ಏನಿದೆ, ಪುಟಾಣಿ, ಶೇಂಗಾ ಮತ್ತಂದ್ರೆ ಬಾಸುಮತಿ ರೈಸ್ ಏನೋ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಅಷ್ಟೊಂದು ಜಾಗದಲ್ಲಿ 2 ಹಿಡಿಸ್ತವೆ. ನನಗೆ ನನ್ನ ಹಸ್ಬೆಂಡ್ ಹೇಳಿದ್ರೆ ಇನ್ನೂ 2 ತರಿಸ್ಬಿಡು ಆ ಕಡಿಯತ್ತೆ ಅಂದ್ರು. ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಮತ್ತಂದ್ರೆ ಕ್ವಾಲಿಟಿ ಮಾತಾಡ್ಬೇಕಂದ್ರೆ ಕ್ವಾಲಿಟಿ ತುಂಬಾ ಸೂಪರ್ ಒನ್ ಇದೆ. ನಾನು ಇಲ್ಲಿ ಮಾರ್ಟಲ್ಲಿ ತಗೊಂಡಿನಲ್ಲ, ಈ ಪ್ಲಾಸ್ಟಿಕ್ ಕ್ವಾಲಿಟಿ ಇದು ನಾನು ಚೆನ್ನಾಗಿ ತಗೊಂಡಿನಿ. ಇದ್ರಕ್ಕಿಂತ A1 ಇದೆ ಫ್ರೆಂಡ್ಸ್. ಇದು ಕ್ವಾಲಿಟಿ ತುಂಬಾ ನೋಡಿ ಎಷ್ಟೊಂದು ಬಿರಿಸಿದೆ, ತುಂಬಾ ಬಿರಿಸಿದೆ ಫ್ರೆಂಡ್ಸ್. ನೀವು ಕೂಡ ಪರ್ಚೇಸ್ ಮಾಡಬಹುದು. ಸೊ ಇದು ಕ್ಯೂಟ್ ಇದೆ ಅಂತ ತಗೊಂಡಿದೆ ನೋಡಿ. ಡ್ರೈ ಫ್ರೂಟ್ಸ್ ಸಲಗೆ ಅಂತ ನಾನು 3 ತಗೊಂಡಿದೆ. ನನಗೆ ಅದು ಕೂಡ ಇಷ್ಟ, ಇದು ಕೂಡ ಇಷ್ಟ. ಇದು ಜಾಸ್ತಿ ಇಷ್ಟ ಆಗ್ಯದ. ಅಂದ್ರೆ ಇನ್ನೂ 2 ಮಾಡ್ಬೇಕು ಅನ್ಕೊಂಡಿದೀನಿ, ನೋಡೋಣ. ಸೊ ಇವತ್ತು ನಾನು ಇದೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಇವಾಗ ಟೈಮ್ ಏನಾಗಿದೆ, 12 ಗಂಟೆ ಆಗಿದೆ. ಆಲ್ಮೋಸ್ಟ್ ಬಟ್ಟೆ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಕಸ ಹೊಡಿಬೇಕು ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಮನೆ ಹೆಂಗಾಗಿದೆ. ನಮ್ಮ ಆರು ಒಬ್ಳೇ ಇರ್ತಾಳೆ, ಬಟ್ ಇಷ್ಟು ದೊಡ್ಡ ಮನೆಗೆ ಮ್ಯಾನೇಜ್ ಅವಳೇ ಮಾಡ್ತಾಳೆ. ಇವಾಗ ತುಂಬಾ ಚೆನ್ನಾಗಿ ಕ್ಯೂಟಾಗೆ ನೋಡಿ ಮಕ್ಕೊಂಡಿದ್ದಾಳೆ ಅವಳು. ಆಕೆಗೆ ಎರ್ದೀನಿ ಫ್ರೆಂಡ್ಸ್, ಆಕೆ ಮಕ್ಕೊಂಡಿದ್ದಾಳೆ. ನೋಡಿ, ನಾನು ಕೆಲಸ ಮಾಡುವಾಗ ಅವಳು ಅದು ಇದು ಅಂತ ಆಡ್ತಾ ಇರ್ತಾಳೆ ಪಾಪು. ಅಂದ್ರೆ ಮನೆ ಗಲೀಜಾತ ಅಂತ ಆಡಕ್ಕೆ ಬಿಡೋದಿಲ್ಲ, ಹಂಗೇನಿಲ್ಲ ಫ್ರೆಂಡ್. ಎಷ್ಟು ಗಲೀಜು ಮಾಡಿದ್ರು ಕೂಡ ನಾನು ಆಕಿ ಆಡಕ್ ಬಿಡ್ತೀನಿ. ಆಕಿ ತನ್ನ ಪಾಳಿಗೆ ಚೆನ್ನಾಗಿ ಆಡ್ತಾ ಇರ್ತಾಳೆ. ಸೊ ಇವತ್ತು ಶುಕ್ರವಾರ ಇತ್ತು ಅಂತ ತುಂಬಾ ಲೇಟ್ ಆಗಿತ್ತು ನನಗೂ ಕೂಡ ಎಲ್ಲ ಕೆಲಸ ಮಾಡಕ್ಕೆ, ಯಾಕಂದ್ರೆ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, 1 ಸೆಕೆಂಡ್. ಇವಾಗ ಏನಿದೆ ಫ್ರೆಂಡ್ಸ್, ಇವಾಗ ಆಕಿ ಮಕ್ಕೊಂಡಿದ್ದಾಳೆ. ಈಗ ಏನ್ ಮಾಡ್ತೀನಿ ಅಂದ್ರೆ, ಈಗ ನಾನು ಆಲ್ಮೋಸ್ಟ್ ಮಾರ್ನಿಂಗ್ ಏನ್ ಸ್ವಲ್ಪ ಶೂಟ್ ಮಾಡಿರ್ತೀನಿ. ಇಲ್ಲಾಂದ್ರೆ ನನಗೆ ಏನು ಹೇರ್ಸ್ ಬಗ್ಗೆ, ನನ್ನ ಲೈಫ್ ಸ್ಟೈಲ್ ಬಗ್ಗೆ, ಪ್ಲಸ್ ನನ್ನ ಬ್ಯೂಟಿ ಮತ್ತಂದ್ರೆ ವೇಟ್ ಲಾಸ್ ಬಗ್ಗೆ ಮತ್ತಂದ್ರೆ ಇನ್ನೂ ಏನು ಕ್ರಾಪ್ ಡೈ ಏನು ಹೇಳೋದಿದ್ರೆ, ಕಿಚನ್ ಕ್ಲೀನಿಂಗ್ ಮಾಡಿದ್ರೆ ಈ ಟೈಮಲ್ಲಿ ಜಾಸ್ತಿ ಮಾಡ್ತಿರ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಶೂಟ್ ಮಾಡ್ಬೋದು, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಅಂತ. ಭೂಮಿಗೆ ಆರ್ವಿ ಕೂಡ ಮಲ್ಕೊಂಡಿರ್ತಾಳೆ, ಅವಳಿಗೂ ಕೂಡ ಡಿಸ್ಟರ್ಬ್ ಆಗೋದಿಲ್ಲ. ಅದಕ್ಕಾಗಿ ಇವಾಗ ಎಲ್ಲಷ್ಟು ಮುಗಿಸ್ಕೊಂಡು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಅವ್ರು ತೋರಿಸಿದಲ್ಲ, ಅದು ಬಾಟಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಾದ್ರೆ ತುಂಬಾ ಚೆನ್ನಾಗಿ ಅನಿಸ್ತು. ಇನ್ನೂ ಸ್ವಲ್ಪ ನನಗೆ ನನ್ನ ಕಿಚನ್ ಡೆಕೋರೇಟ್ ಮಾಡಬೇಕು, ಸ್ವಲ್ಪ ಟೈಮ್ ತಗೋತೀನಿ. ಯಾಕಂದ್ರೆ ಸಣ್ಣ ಸಣ್ಣ
ಸಾಮಾನ್ಯ ವಿಷಯ, ಒಮ್ಮೆ ಮಾಡೋದಿಲ್ಲ ಫ್ರೆಂಡ್ಸ್. ನನಗೆ ಒಮ್ಮೆ ಎಲ್ಲ ತರಿಸ್ಕೊಂಡು ಪೂರ್ತಿಯಾಗಿ ಚೇಂಜ್ ಮಾಡೋದು ಆ ಥರ ಮಾಡೋದಿಲ್ಲ. ಸ್ವಲ್ಪ ಸ್ವಲ್ಪ ತರಿಸ್ಕೊಂಡು ನನಗೆ ಅಂದರೆ ಜಾಸ್ತಿ ಹೆವಿನೂ ಅನ್ನಿಸ್ಬಾರ್ದು. ಸ್ವಲ್ಪ ಸ್ವಲ್ಪ ಇವತ್ತು ಈ ತಿಂಗಳು 2 ತರಿಸ್ಕೊಂಡೆ, ಮುಂದಿನ ತಿಂಗಳು ಇನ್ನೊಂದು ಜಾಗದಲ್ಲೇ ಕ್ಲೀನ್ ಮಾಡಿಕೊಂಡೆ. ಅಂದರೆ ಒಂದೊಂದು ಸ್ಪೇಸಿಗೆ ಒಂದೊಂದು ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ನಾನು ನಿಮ್ಮ ಹತ್ರ ಒಂದೊಂದು ಸ್ಪೇಸಿಗೆ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಲ್ಲ ಶೇರ್ ಮಾಡ್ಕೋತೀನಿ. ಬಟ್ ಎಲ್ಲ ಕಿಚನ್ ಪೂರ್ತಿ ಕ್ಲೀನ್ ಮಾಡಿಕೊಂಡೆ, ಅದು ಕೂಡ ತುಂಬ ಚೆನ್ನಾಗಿ ನಾನು ತೋರಿಸ್ತೀನಿ. ಇವಾಗ ಏನಿದೆ ಫ್ರೆಂಡ್ಸ್, ಇವಾಗ ನೋಡಿ ಈ ಥರ ಆಗಿದೆ ಮನೆ. ಅದು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರ್ವಿ ಇದು ಕೂಡ ತಗೊಂಡು ಆಟ ಆಡಿದಾಳೆ. ನಾನು ಫಸ್ಟ್ ಇದು ಬಾಟಲ್ ಈ ಸೈಡಲ್ಲಿ ಇತ್ತು, ಯಾಕಂದರೆ ನಾನು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡ್ತಾ ಇದ್ವಿ. ಮಾರನೇ ದಿವಸ ಅಮ್ಮ ಬಂದಿಳಲ್ಲ, ಅವಾಗ ಹೇಳ್ತಾ ಇದ್ದಳು ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಬಾರ್ದು, ಸ್ಟೀಲ್ ಬಾಟಲ್ ತಗೋ, ಸ್ಟೀಲ್ ಹಂಡೆ ಇಡು, ಇಲ್ಲ ಅಂದರೆ ಪಿತಾಂಬರಿ ಹಂಡೆ ಇಡು ಅಂತ. ನನ್ನ ಬಳಿ ಬಾಟಲ್ಸ್ ಇದ್ದಾವೆ ಸ್ಟೀಲ್ದು, ಅದರಲ್ಲಿ ತುಂಬಿಕೊಂಡು ಕುಡಿತಿದ್ದೆ ನಾನು. ಬಟ್ ಕೆಲವೊಂದ್ಸಲ ನನಗೆ ಏನಾಗ್ತಿತ್ತು, ಅದು ಬಾಟಲ್ ಖಾಲಿ ಇತ್ತಂದರೆ ಇದರಲ್ಲಿ ನಾನು ಓಪನ್ ಮಾಡಿ ಕುಡಿತಿದ್ದೆ. ಬಟ್ ಅವಳು ಹೇಳಿದ್ದಕ್ಕೆ ನಾನು ಸಜೆಸ್ಟ್ ಆದೆ, ಇಷ್ಟೆಲ್ಲ ನಾವು ಹೆಲ್ತ್ಲಿ ಯೂಸ್ ಮಾಡ್ಕೋತೀವಿ, ಇದೊಂದು ಯಾಕೆ ಮಾಡಬಾರ್ದು ಹೆಂಗೋ ಅಂತೇಳಿ ನಾನು ಈ ಥರ ಹಂಡೆ ತೊಗೊಂಡೆ ಫ್ರೆಂಡ್ಸ್. ಅಂದರೆ ಇದು ಮನೆಯಲ್ಲೇ ಇತ್ತು, ಬಟ್ ನಾನು ಮ್ಯಾಗ್ ಇಟ್ಟಿದ್ದೆ, ಯಾಕಂದರೆ ಸುಮ್ಮನೆ ಯೂಸ್ ಆಗಲ್ಲತ್ತ ಆ ಥರ ಅಂದ್ಕೊಂಡು ಮ್ಯಾಗ್ ಇಟ್ಟಿದ್ದೆ. ಯಾಕಂದರೆ ಮಮ್ಮಿಯವರು ಸಾಮಾನು ಕೊಟ್ಟಿದ್ರಲ್ಲ ಮದುವೆ ಮುಂಚೆ, ಅವೆಲ್ಲ ನಾನು ಎಷ್ಟು ಬೇಕು ಅಷ್ಟೇ ತೊಗೊಂಡಿನಿ ಫ್ರೆಂಡ್ಸ್. ಯಾಕಂದರೆ ಸುಮ್ಮನೆ ಬಾಡಿಗೆ ಮನೆ ಇದೆ, ಎಲ್ಲಷ್ಟು ಯೂಸ್ ಮಾಡ್ಕೋಬಾರ್ದು. ಮುಂದೆ ನಮ್ಮದು ಒಂದು ಟೈಮಲ್ಲಿ ಚೆನ್ನಾಗಿ ಮನೆ ಆಯಿತು, ಸ್ವಂತ ಮನೆ ಆಯ್ತಂದರೆ ಅವು ಯೂಸ್ ಆಗುತ್ತೆ ಅಂತ ನಾನು ಅವು ಜಾಸ್ತಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಇದು ಹಂಡೆ ನಾನು ಅದರ ಸಂಬಂಧ ತೆಗ್ದಿದ್ದೀನಿ, ಯಾಕಂದರೆ ದಿನಾಲಿ ಇದರಲ್ಲೇ ನೀರು ಕುಡಿಬೇಕು ಎಲ್ಲರೂ ಅಂತ. ಇವಾಗ ಇದರಲ್ಲೇ ನೀರು ಕುಡಿತೀವಿ. ಅದರಲ್ಲಿ ಇದು ಮಾರನೇ ದಿನ ಮಾರ್ನಿಂಗ್, ರಾತ್ರಿ ತುಂಬಿಟ್ಟು ನೀರು ಮಾರನೇ ದಿನ ಮಾರ್ನಿಂಗ್ ಕುಡಿದ್ರೆ ತುಂಬ ಹೆಲ್ದಿ ಇರುತ್ತೆ. ಮತ್ತಂದರೆ ಆ್ಯಂಟಿ ಆಕ್ಸಿಡೀಸ್ ನಮ್ಮ ಶರೀರ ತೆಗೆದು ಹಾಕ್ತದೆ ಅಂತ ಓದಿದ್ದೆ, ಪ್ಲಸ್ ಯೂಸ್ ಮಾಡ್ತಾ ಇರಲಿಲ್ಲ, ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿತಾ ಇದ್ದೀರಾ ಅಂದರೆ ಖಂಡಿತ ಕುಡಿಬೇಡ್ರಿ ಫ್ರೆಂಡ್ಸ್, ಯಾಕಂದರೆ ಅದು ತುಂಬ ಹಾರ್ಮ್ಫುಲ್ ಇರುತ್ತೆ ಅಂತ ಅಂತಾರೆ. ಬಟ್ ಇವಾಗ ಏನು ಮಾಡಿದೆ, ಎಲ್ಲ ಪ್ಲಾಸ್ಟಿಕ್ ಬಾಟಲೇ ಆಗಿದ್ದಾವೆ ಎಲ್ಲ ಕಡೆ. ಬಟ್ ನಾವು ಸ್ಮಾಲ್ ಚೇಂಜಸ್ ಮಾಡಬೇಕು. ನಾವು ನಮ್ಮಿಂದನೇ ಚೇಂಜಸ್ ಮಾಡ್ಕೊಂಡು ಹೋದರೆ ನಮ್ಮ ಶರೀರಕ್ಕೆ ತುಂಬ ಹೆಲ್ದಿ. ಬಟ್ ನಮ್ಮಿಂದ ನಮ್ಮ ಫ್ಯಾಮಿಲಿಗೂ ಕೂಡ ಚೇಂಜ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಹೆಣ್ಮಕ್ಳು ಮಾಡಿದ ಅಡುಗೆ ಎಲ್ಲರಿಗೂ ಹೆಲ್ದಿ ತಿನ್ನೋಕ್ಕೆ ಬರುತ್ತೆ. ಆ ಥರನೇ ನಾವು ಈ ಸ್ಮಾಲ್ ಚೇಂಜಸ್ನೇ ತುಂಬ ಬಿಗ್ ಬೆನಿಫಿಟ್ ಇರ್ಬೋದು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದೇ ಥರ ನಾನು ಇದರಲ್ಲಿ ಇವಾಗ ನೀರು ತುಂಬ್ಕೋತಾ ಇದ್ದೀನಿ, ಯಾಕಂದರೆ ಮಾರ್ನಿಂಗ್ ರಾತ್ರಿನೇ ನಾನು ಮತ್ತೊಂದು ಸಲ ಈ ಹಂಡೆ ಸಣ್ಣದಲ್ಲ ನಮ್ಮ ಮನೇಲಿ, ಅದಕ್ಕಾಗಿ ನಾವು ಫ್ಯಾಮಿಲಿ ಚಿಕ್ಕದಲ್ಲ, ಅದಕ್ಕಾಗಿ ಇವಾಗ ಮಾರ್ನಿಂಗ್ ಜಾಸ್ತಿ ನೀರು ಹೋಗುತ್ತೆ ಫ್ರೆಂಡ್ಸ್. ಯಾಕಂದರೆ ಭೂಮಿಕಾ ಅವ್ರು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಬಾಟಲ್ ತುಂಬಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಇದರಲ್ಲಿ ನೀರು ತೊಗೊಂಡು ಹೋಗ್ತಾರಲ್ಲ, ಅದಕ್ಕಾಗಿ ಅದು ಬೇಗನೆ ಖಾಲಿ ಆಗಿಬಿಡುತ್ತೆ. ಇವಾಗ ಒಂದ್ಸಲ ತಿಕ್ಕೊಂಡು ಇವಾಗ ತುಂಬ್ಕೊಂಡಿಟ್ರೆ ಅದು ರಾತ್ರಿ ತನಕ ಇರುತ್ತೆ. ರಾತ್ರಿ ಒಂದ್ಸಲ ತೊಳ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರಾತ್ರಿ ಒಂದ್ಸಲ ತುಂಬಿಡ್ತೀನಿ, ಅದು ಮಾರ್ನಿಂಗ್ ಪೂರ್ತಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ಥರ ರೂಟೀನ್ ಇರುತ್ತೆ ನನಗೆ. ನೋಡಿ, ನೀವು ಕೂಡ ಇದೇ ಥರ ಮಾಡಬೇಕು ಫ್ರೆಂಡ್ಸ್. ನಾನು ಏನು ಫೋರ್ಸ್ ಮಾಡ್ತಿಲ್ಲ, ಬಟ್ ನಾನು ನಿಮ್ಮ ಹತ್ರ ಅಂದರೆ ಗುಡ್ ಥಿಂಕ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅದರಲ್ಲಿ ಫ್ರೆಂಡ್ಸ್ ನೀವು ವ್ಯತ್ಯಾಸ ನೋಡ್ಬೋದು. ನೀವು ಒಂದು ಕೆಲಸ ಮಾಡಿರಿ, ಈ ಹಂಡೆದಲ್ಲಿ ಸ್ವಲ್ಪ ನೀರು ತುಂಬಿಕೊಂಡು ಇಡ್ರಿ. ಇವಾಗ ರಾತ್ರಿ ಏನಿರುತ್ತೆ ಅಲ್ಲ, ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರು ತುಂಬ್ಕೊಂಡು ಇಡ್ರಿ. ಮರುದಿನ ಮುಂಜಾನೆ ನೀವು ನೀರು ಕುಡಿಬೇಕಾಗಿದ್ರೆ ನೀವು ಪ್ಲಾಸ್ಟಿಕ್ ಬಾಟಲಲ್ಲಿ 1 ಗ್ಲಾಸ್ ತುಂಬ್ಕೊಳ್ಳಿ, ಪ್ಲಸ್ ಈ ಹಂಡೆದಲ್ಲಿ ತುಂಬ್ಕೊಂಡಿರ್ತೀರಲ್ಲ ಆ 1 ಗ್ಲಾಸ್ ತುಂಬ್ಕೊಳ್ಳಿ. ನಿಮಗೆ ಯಾವ ನೀರು ಜಾಸ್ತಿ ಟೇಸ್ಟಿ ಇರ್ತಾವಂತ ನನ್ಗೆ ಖಂಡಿತ ಕಮೆಂಟ್ ಮಾಡಿ, ಆವಾಗ ನೀವು ಖಂಡಿತ ಚೇಂಜ್ ಮಾಡ್ತೀರಿ. ನನಗೆ ಇದು ಪಿತಾಂಬರಿ ಹಂಡೆ ಇಲ್ಲ ಸ್ಟೀಲ್ ಹಂಡೆ ತೊಗೊಂಡು, ಸ್ಟೀಲ್ ಬೇಡ ಫ್ರೆಂಡ್ಸ್, ತೊಗೊಂಡ್ರೆ ಈ ಥರನೇ ತೊಗೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿ ಬೆನಿಫಿಟ್ ಇರುತ್ತೆ. ಸೊ ಎಷ್ಟು ಚೆನ್ನಾಗಿ ಟೇಸ್ಟ್ ನೀರು ಹತ್ತುತ್ತೆ ಅಂತ ನೀವೇ ಅನುಭವಿಸ್ಬೋದು. ಸೊ ನನಗೆ ಈ ಥರ ಹೇಳ್ತಾ ಇದ್ದೀನಿ ಅಂತ ನೀವು ಅಷ್ಟು ಕಮೆಂಟ್ ಮಾಡಿ, ನಿಮಗೆ ಖಂಡಿತ ನಿಮಗೆ ರಿಯಲೈಸ್ ಆಯಿತಾ ಅಂತ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಅವಳು ಆಟ ಸಾಮಾನು ಎಲ್ಲ ತೊಗೊಂಡಿದ್ದೀನಿ, ಯಾಕಂದರೆ ಅರ್ಧ ಎಕ್ಸಸೈಸ್ ನನಗೆ ಅದಕ್ಕೆ ಆಗುತ್ತೆ. ಯಾಕಂದರೆ ಒಂದೊಂದು ಆಟ ಸಾಮಾನು ಎಲ್ಲೆಲ್ಲೋ ಬಿದ್ದಿರ್ತವೆ, ಎಲ್ಲಷ್ಟು ತಗೊಳ್ಬೇಕಂದ್ರೆ ಸುಸ್ತಾಗುತ್ತೆ. ಸೊ ಅದು ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಟೋಟಲ್ ಆಗಿ ಎಲ್ಲಷ್ಟು ಕ್ಲೀನ್ ಮಾಡಿ ಈ ಬಾಕ್ಸಲ್ಲಿ ನಾನು ಆಟ ಸಾಮಾನು ಇಡೋದು. ಸೊ ಈ ಬಾಕ್ಸಲ್ಲಿ ಚೆನ್ನಾಗಿ ಇಟ್ಕೊಂಡು ಬಿಟ್ಟಿದ್ದೀನಿ. ಅವಳು ಅದು ಖಾಲಿ ಆಗಿದೆ, ಅದು ಒಕ್ಕಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕೂಡ ಎಲ್ಲಷ್ಟು ತೊಗೊಂಡಿದ್ದೀನಿ, ಅಲ್ಲಿ ಕೂಡ ತೊಗೊಂಡು ಬಿಟ್ಟಿದ್ದೀನಿ. ಇವಾಗ ಕಸ ಹೊಡಿತೀನಿ ಫ್ರೆಂಡ್ಸ್.
ಸೊ ಫ್ರೆಂಡ್ಸ್, ನೋಡ್ಬೋದಾ ಇವಾಗ ತುಂಬ ಚೆನ್ನಾಗಿ ಎಲ್ಲಷ್ಟು ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವಾಗ ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇದೆ. ತುಂಬ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವಾಗ ಏನಿಲ್ಲ. ಸೊ ಈ ಥರ ಮನೆ ಇದ್ದರೆ ಎಲ್ಲ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಫ್ರೆಶ್, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಆರಾಮಾಗಿ ನಾವು ಮೊಬೈಲ್ ಯೂಸ್ ಮಾಡ್ಬೋದು, ಇಲ್ಲ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಾ ಅಂತ ಖಂಡಿತ ಶೇರ್ ಮಾಡಿ, ಮತ್ತಂದರೆ ಖಂಡಿತ ನನಗೆ ತಿಳಿಸಿ, ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ. ಸೊ ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.